ಸಂಗ್ರಹ ಮಾಡಿ ಇಟ್ಕೋಬೋದು. ಅದರ ಎಲೆನ ನೀವು ಕಷಾಯ ಮಾಡ್ತಾ ಬಳಸ್ಬೋದು. ಬೀಜ ತಿನ್ನೋ ಹಾಗಿಲ್ಲ, ಬೀಜ ಮಾತ್ರ ವಿಷಕಾರಿ ಇದೆ, ಬೀಜ ತಿನ್ನೋಂಗಿಲ್ಲ. ಬೀಜ ಬಳಸೋ ಹಾಗಿಲ್ಲ, ಬೀಜ ಇದು ಗಿಡ ಎಲೆನ ಬಳಸ. ಎಲೆ ತುಂಬ ಟೇಸ್ಟ್ ಇರುತ್ತೆ. ಅದನ್ನು ತಿಂದಮೇಲೆ ನೀವು ನೀರು ಕುಡಿದ್ರೆ ಒಳ್ಳೆ ಕೋಲ್ಡ್ ನೀರು ಕುಡ್ದಂಗೆ ಆಗುತ್ತೆ. ಸರ್ ಇದು ಗುಲ್ಗಂಜಿ ಅಲ್ವಾ? ಹಾಂ, ಗುಲ್ಗಂಜಿ ಮೇಡಮ್. ಅದು ಈ ಗುಲ್ಗಂಜಿ ಏನಕ್ಕೆ ಬಳಸ್ತಾರೆ ಸರ್? ಈಗ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ ಅದನ್ನೆಲ್ಲ ನಾವು ಆಟಿಕೆ ಆಕರ್ಷಣೆಗೋಸ್ಕರ ನಾವು ಮಾಡ್ತಾಯಿದ್ವಿ. ಅಂದ್ರೆ ಈ ಅಳಿಗುಳಿ ಆಟ ಆಡಲಿಕ್ಕೆ, ಆಮೇಲೆ ಈ ಮಣ್ಣಿನ ಎತ್ತುಗಳನ್ನು ಮಾಡಿ ಅದಕ್ಕೆ ಕಣ್ಣುಗಳನ್ನು ಹಚ್ಚೋದು, ಗುಳ್ಳವ ಅಂತ ಮಣ್ಣಿನ ಗುಳ್ಳವಗೆ ಅದನ್ನು ಹಚ್ಚಲಿಕ್ಕೆ ಬಳಸ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಅದರದ್ದು ಆಯುರ್ವೇದಿಕ್ ಔಷಧಿ ಗುಣ ಜಾಸ್ತಿ ಇದೆ ಅಂತ ಗೊತ್ತಾಗಿ ಈ ಬೀಡಾ ಅಂಗಡಿಗಳಲ್ಲಿ ಸ್ವೀಟ್ ಏನು ಕಟ್ತಾರೆ, ಸ್ವೀಟ್ ಪಾನ್ ಕಟ್ತಾರೆ, ಅವರು ಇದರ ಎಲೆಗಳನ್ನು ಅದರಲ್ಲಿ ಬಳಸ್ತಾರೆ. ಅಂದರೆ ತುಂಬ ಟೇಸ್ಟ್ ಇರುತ್ತೆ, ಸಿಹಿ ಇರುತ್ತೆ ಎಲೆ. ಅದರ ಜೊತೆಗೆ ಇದು ವಿಶೇಷವಾಗಿ ಇದರದ್ದು ಹಸಿರೆಲೆ, ಬೇರು, ಇದನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಇದು ಋತುಚಕ್ರ, ಋತುಸ್ರಾವ ಈ ಥರದ್ದು ಮುಟ್ಟಿನ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡಲಿ ತುಂಬ ಅದ್ಭುತ ಅಂತ ಹೇಳ್ಬೋದು. ಹೊಲದಲ್ಲಿ, ತೋಟದಲ್ಲಿ ಯಾವ ಥರ ಬಳಸೋದು? ಅದು ಬೇಲಿ, ಹೊಲದಲ್ಲಿ ತುಂಬ ಒಂದೆರಡು ಬೀಜ ನೀವು ಬೇಲಿ ಸುತ್ತಲ ಹಾಕಿಬಿಟ್ರೆ ಅದು ಬಳ್ಳಿಯಾಗಿ ಹಬ್ಬುತ್ತೆ. ನಾವು ಹೇಗೆ ಉಪಯೋಗ ಮಾಡ್ತೀವಿ? ಅದು ಬೀಜ ಬರುತ್ತೆ. ಬೀಜನ ನೀವು ಮೈಸೂರು ಓಪನ್ ಯೂನಿವರ್ಸಿಟಿ ಮೈಸೂರಲ್ಲಿ ಸಹಜ ಸಮೃದ್ಧ ಸಂಸ್ಥೆ ಹಾಗೂ ವಿಶ್ವವಿದ್ಯಾಲಯವರ ಸಹಯೋಗದಲ್ಲಿ ಕ್ರಿಶ್ಚಾನ್ ಸಮ್ಮೇಳನ ಅಂತ ಕ್ರಿಶ್ಚಾನ್ ಸ್ವರಾಜ್ ಸಮ್ಮೇಳನ ಅಂತ ಒಂದು ಈ ಕಾರ್ಯಕ್ರಮದಲ್ಲಿ ಸ್ಟಾಲನ್ನು ಹಾಕಿದ್ದೀವಿ. ನಾವು ಕೂಡ ಈ ನೈಸರ್ಗಿಕ ಸಾವಯವ ಕೃಷಿಕರು. ನಾವು ನಮ್ಮ ತೋಟದಲ್ಲೆಲ್ಲ ಈ ಸಿರಿಧಾನ್ಯಗಳು, ಅಕ್ಕಡಿ ಕಾಳುಗಳು, ಎಣ್ಣೆ ಕಾಳುಗಳು, ತರಕಾರಿ ಬೀಜಗಳು, ಹೊಲಬೇಲಿ ಸೊಪ್ಪಿನ ಬೀಜಗಳು ಈ ಥರದ್ದೆಲ್ಲನೂ ಬೆಳೆದು ಸಂರಕ್ಷಣೆ ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಬೀಜ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದೀವಿ. ಅದನ್ನು ಮಾಡಿಕೊಂಡು ಸಂರಕ್ಷಣೆ ಮಾಡ್ತಾ ಇದನ್ನು ಮಾರಾಟನೂ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಸುಮಾರು ಒಂದು 50 ಥರದ್ದು ಗೆಡ್ಡೆ ಗೆಣಸುಗಳನ್ನು ಸಂಗ್ರಹ ಮಾಡಿ ಮಾರಾಟ ಮಾಡ್ತಾಯಿದ್ದೀವಿ. ಎಲ್ಲ ಒಂದು 10 ಬಣ್ಣದ ಸಿಹಿ ಗೆಣಸು, ಶುಂಠಿ, ಅರಶಿನ, ಈ ಥರ ಕೆಸುಗಡ್ಡೆ, ಮರಗೆಣಸು ಈ ಥರ ಎಲ್ಲ. ಅದರ ಜೊತೆಗೆ ಇವೆಲ್ಲ ಗೆಡ್ಡೆ ಗೆಣಸಿನ ಸಸಿಗಳು, ಆಯುರ್ವೇದಿಕ್ ಔಷಧೀಯ ಸಸಿಗಳು ಈ ಥರ ಎಲ್ಲ ನರ್ಸರಿ ಮಾಡಿಕೊಂಡು ನಾವು ಮಾರಾಟ ಮಾಡ್ತಾಯಿದ್ದೀವಿ. ಬೇಕು ಅಂದರೆ ನಮ್ಮದು ಹಾವೇರಿ ಜಿಲ್ಲೆ ಸಿಗ್ಗಾಂವಿ ತಾಲೂಕು ಮುಗುಳಿ ಗ್ರಾಮ. ನಮ್ಮದು ಫೋನ್ ನಂಬರು 7619340607. ಅಲ್ಲಿದೆ, ಅದು ನಿಮ್ಮದೇ ಅಲ್ವಾ? ಹೌದು ಮೇಡಮ್.